ಬಾಸ್ ಮನೆಯಲ್ಲಿ ಇತ್ತೀಚೆಗೆ ರಿಯಲ್ ಆಟ ಶುರುವಾಗಿದೆ ಅಂತಲೇ ಹೇಳಬಹುದು. ಆಟಕ್ಕೆ ಮಹತ್ವ ಬಂದಿದೆ ಅಂತಲೇ ಗುರುತಿಸಲಾಗುತ್ತಿದೆ. ಇಷ್ಟು ದಿನಗಳು ಇದ್ದ ಫ್ರೆಂಡ್ಶಿಪ್, ಬಾಂಧವ್ಯ, ಸಲಿಗೆ ಎಲ್ಲವೂ ಆಟದ ಮೇಲಷ್ಟೇ ಫೋಕಸ್ ಆಗುತ್ತಿದೆ. ಅದಕ್ಕೆ ಉತ್ತಮ ಉದಾಹರಣೆ ಎಂದರೆ ಕಾರ್ತಿಕ್ ಹಾಗೂ ಸಂಗೀತ. ಸಂಗೀತ ಮೊದಲಿದ್ದ ಹಾಗೇ ಇದ್ದಾರೆ. ಅದೇ ಕಾಳಜಿ, ಅದೇ ಸಲಿಗೆ, ಅದೇ ಆಟಮಾರಿತನ. ಆದರೆ ಕಾರ್ತಿಕ್ ಸಂಪೂರ್ಣವಾಗಿ ಸಂಗೀತರನ್ನ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ. ಮಾತು ಬಿಟ್ಟರೆ ಕಡಿಮೆ ಸಮಯದಲ್ಲಿಯೇ ಮತ್ತೆ ಮಾತು ಮುಂದುವರಿಸುತ್ತಿದ್ದ ಕಾರ್ತಿಕ್ ಹಾಗೂ ಸಂಗೀತ ಈಗ ಜಪ್ಪಯ್ಯ ಎಂದರೂ ಮಾತನಾಡುವ ಗೋಜಿಗೆ ಹೋಗುತ್ತಿಲ್ಲ. ಸಂಗೀತ ಮೇಲೆ ಮನಸ್ತಾಪ ಇರುವಂತೆಯೇ ನಡೆದುಕೊಳ್ಳುತ್ತಿದ್ದಾರೆ. ಇದರ ನಡುವೆ ಕಾರ್ತಿಕ್ ಗೆಲ್ಲಬೇಕು ಎಂದು ಸ್ನೇಹಿತರ ಆರೈಕೆಗಳು ಶುರುವಾಗಿವೆ. ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ಬಂದು ಕಾರ್ತಿಕ್ ಅವರಿಗೋಸ್ಕರ. ನನ್ನ ಆತ್ಮೀಯ ಸ್ನೇಹಿತ. ಆದರೆ ಸ್ನೇಹಿತ ಎನ್ನುವ ಕಾರಣಕ್ಕೆ ಈ ವಿಡಿಯೋ ಮಾಡುತ್ತಿಲ್ಲ. ಅವರು ಬಿಗ್ ಬಾಸ್ ಮನೆಯಲ್ಲಿ ಹೇಗಿದ್ದಾರೋ ಹೊರಗಡೆ ಫ್ರೆಂಡ್ಸ್ ಜೊತೆ ಹಾಗೇ ಇದ್ದಾರೆ. ಟಾಸ್ಕ್ ವಿಚಾರ ಬಂದಾಗಲೂ ಎಲ್ಲದಕ್ಕೂ ಮುಂದೆ ಇರುತ್ತಾರೆ. ಒಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಇದ್ದಾರೆ ಅಂದ್ರೆ ಅದು ನಮ್ಮ ಕಾರ್ತಿಕ್ ಮಹೇಶ್ ಅಲ್ವಾ. ನಂಗೆ ತುಂಬಾ ಖುಷಿಯಾಗುತ್ತಿದೆ ಬಿಗ್ ಬಾಸ್ ನಲ್ಲಿ ಕಾರ್ತಿಕ್ ಅನ್ನ ಆ ರೀತಿ ನೋಡುವುದಕ್ಕೆ. ಎಲ್ಲದರಲ್ಲಿಯೂ 100% ಕೊಡುತ್ತಾ ಇದ್ದೀಯಾ ಎಂದು ಸಿರಿರಾಜು ಹೇಳಿದ್ದಾರೆ. ಮನೆಯಲ್ಲಿ ಎಲ್ಲರಿಗೂ ಅಡಿಗೆ ಮಾಡಿ ಕೊಡುತ್ತೀಯಾ? ಇದನ್ನ ನೋಡಿದಕ್ಕೆ ಖುಷಿ ಆಗುತ್ತೆ. ಬಿಗ್ ಬಾಸ್ ಸೀಸನ್ 10ರಲ್ಲಿ ಫಿನಾಲೆ ತನಕ ಇದ್ದು ಬಿಗ್ ಬಾಸ್ ನೀನು ಗೆದ್ದು ಬರಬೇಕು ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಆಲ್ ದ ವೆರಿ ಬೆಸ್ಟ್ ಕಾರ್ತಿಕ್, ಗೆದ್ದು ಬಾ ಎಂದು ಸಿರಿರಾಜು ಮನಸ್ಫೂರ್ತಿಯಾಗಿ ಹಾರೈಸುತ್ತಿದ್ದಾರೆ. ಹಾಯ್, ಬಿಗ್ ಬಾಸ್ ಸೀಸನ್ 10 ಬರ್ತಾ ಇದೆ. ಅದರಲ್ಲಿ ನನ್ನ ಸ್ನೇಹಿತ ಕಾರ್ತಿಕ್ ಇದ್ದಾನೆ. ಬರೀ ಫ್ರೆಂಡ್ ಅಲ್ಲ, ಸಮರ್ಥ. ನಾನು ಒಬ್ಬ ಫ್ರೆಂಡ್ ಆಗಿ ನನಗೆ ಗೊತ್ತಿರಲಿಲ್ಲ ಇಷ್ಟೊಂದು ಶಕ್ತಿವಂತ ಅಂತ. ತುಂಬಾ ಚೆನ್ನಾಗಿ ಟಾಸ್ಕ್ ಗಳನ್ನ ಆಡುತ್ತಾ ಇದ್ದಾನೆ. ತುಂಬಾ ಚೆನ್ನಾಗಿ ಮನೆಯಲ್ಲಿ ಇದ್ದಾನೆ. ಅವನು ಮನೆಯಲ್ಲಿ ಇರುವ ರೀತಿಯೇ ಇಷ್ಟವಾಗುತ್ತಿದೆ. ತುಂಬಾ ಪ್ರಾಮಾಣಿಕವಾಗಿ ಆಡುತ್ತಿದ್ದಾನೆ ಎಂದು ಸೂರಜ್ ಬೆಂಬಲ ನೀಡಿದ್ದಾರೆ. ಅವನು ತೆಗೆದುಕೊಳ್ಳುತ್ತಿರುವ ನಿಲುವುಗಳು ತುಂಬಾ ಚೆನ್ನಾಗಿದೆ. ಕೋಪ ಬಂದರೂ ಕೂಡ ಅದಕ್ಕೊಂದು ಪ್ರಾಮಾಣಿಕ ಕಾರಣವಿದೆ. ಅವನು ಕೊಡುತ್ತಿರುವ ಮನರಂಜನೆ, ಅವನಿಗಿರುವ ಪ್ರತಿಭೆಗೆ ನಾನು ಕಾರ್ತಿಕ್ಗೆ ವೋಟ್ ಮಾಡುತ್ತಿದ್ದೇನೆ. ನೀವು ಕೂಡ ವೋಟ್ ಮಾಡಿ ಎಂದು ಮನವಿ ಮಾಡಿದ್ದಾರೆ. ಸೂರಜ್ ಹಾಗೂ ಸಿರಿ ಮಾಡಿರುವ ವಿಡಿಯೋಗೆ ಅಭಿಮಾನಿಗಳಿಂದಲೂ ಸ್ಪಂದನೆ ಸಿಕ್ಕಿದೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಡೈಲಿ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.